ಬಾಡಿಗೆ ಮನೆಗಳ ವಿಚಾರದಲ್ಲಿ ಹೊಸ ರೂಲ್ಸ್ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಮುಂದಿನ ವರ್ಷದಿಂದಲೇ ಹೊಸ ರೂಲ್ಸ್ ಜಾರಿಗೆ ಬರಲಿದೆ. ಬಾಡಿಗೆ ಮನೆಯ ಕರಾರು ಒಪ್ಪಂದ, ಮನೆಯ ಅಡ್ವಾನ್ಸ್, ಬಾಡಿಗೆ ಮೊತ್ತ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಹೊಸ ನಿಯಮ ಜಾರಿಗೆ ಬರಲಿದೆ. ಬಾಡಿಗೆದಾರರು ಹಾಗೂ ಮಾಲೀಕರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಹೊಸ ನಿಯಮಗಳ ಪ್ರಕಾರ ಬಾಡಿಗೆಕಾರನನ್ನು ಇನ್ಮುಂದೆ ಆನ್ಲೈನ್ ಮೂಲಕವೇ ಮಾಡಬೇಕು. ಮನೆ ಬಾಡಿಗೆ ಪಡೆದ 60 ದಿನಗಳ ಒಳಗಾಗಿ ಆನ್ಲೈನ್ ನೋಂದಣಿ ಮಾಡಿಸುವುದು ಕಡ್ಡಾಯವಾಗಲಿದೆ. ಒಂದೊಮ್ಮೆ ಅಗ್ರಿಮೆಂಟ್ ಮಾಡಿಕೊಳ್ಳದೆ ಇದ್ದಲ್ಲಿ 5,000 ರೂಪಾಯಿ ದಂಡ ವಿಧಿಸಲಾಗುತ್ತದೆ. ಇನ್ಮುಂದೆ ಸ್ಟ್ಯಾಂಪ್ ಪೇಪರ್ನಲ್ಲಿ ಮಾಡಿಕೊಂಡ ಕೈಬರದ ಒಪ್ಪಂದಕ್ಕೆ ಯಾವುದೇ ಮಾನ್ಯತೆ ಇರುವುದಿಲ್ಲ. ಬಾಡಿಗೆ ಮನೆಯನ್ನು ನೀಡುವ ವೇಳೆಯಲ್ಲಿ ಗರಿಷ್ಠ 2 ತಿಂಗಳ ಬಾಡಿಗೆ ಹಣವನ್ನು ಮುಂಗಡವಾಗಿ ನೀಡಬೇಕು. ಆದರೆ ವಾಣಿಜ್ಯ ಕಟ್ಟಡಗಳಿಗೆ 6 ತಿಂಗಳ ಅಡ್ವಾನ್ಸ್ ನೀಡಬೇಕಾಗುತ್ತದೆ. ಸದ್ಯ ಕರ್ನಾಟಕದಲ್ಲಿ 11 ತಿಂಗಳ ಬಾಡಿಗೆ ಹಣವನ್ನ ಅಡ್ವಾನ್ಸ್ ಅಥವಾ ಲೀಸ್ಗೆ ನೀಡುವ ಪದ್ಧತಿ ಜಾರಿಯಲ್ಲಿದೆ. ಹೊಸ ನಿಯಮದಿಂದಾಗಿ ಬಡವರು, ಮಧ್ಯಮ ವರ್ಗದವರಿಗೆ ಹೆಚ್ಚು ಅನುಕೂಲವಾಗಲಿದೆ. ಕೇಂದ್ರ ಸರ್ಕಾರ ರೂಪಿಸುತ್ತಿರುವ ಹೊಸ ರೂಲ್ಸ್ನಲ್ಲಿ ಏನೆಲ್ಲ ಇರಲಿದೆ ಅನ್ನೋದನ್ನ ನೋಡೋದಾದ್ರೆ, ಮನೆ ಮಾಲೀಕರು 12 ತಿಂಗಳ ಬಳಿಕವಷ್ಟೇ ಬಾಡಿಗೆ ಮೊತ್ತವನ್ನ ಹೆಚ್ಚಳ ಮಾಡಬಹುದು. ಆದರೆ ಬಾಡಿಗೆ ಹೆಚ್ಚಳ ಮಾಡುವ 3 ತಿಂಗಳ ಮೊದಲು ಕಡ್ಡಾಯವಾಗಿ ಬಾಡಿಗೆದಾರರಿಗೆ ಮಾಹಿತಿಯನ್ನು ನೀಡಬೇಕು. ಯಾವುದೇ ಕಾರಣಕ್ಕೂ ಮನೆಯನ್ನು ಖಾಲಿ ಮಾಡುವಂತೆ ಬಾಡಿಗೆದಾರರನ್ನ ಮಾಲೀಕರು ಒತ್ತಾಯ ಮಾಡುವಂತಿಲ್ಲ. ಬಾಡಿಗೆದಾರರಿಗೆ ಬೆದರಿಕೆ, ಬಾಡಿಗೆ ನ್ಯಾಯಾಧಿಕರಣದಿಂದ ಮನೆ ಖಾಲಿ ಮಾಡಿಸುವ ಆದೇಶ ತಂದ ನಂತರವೇ ಮನೆ ಖಾಲಿ ಮಾಡಲು ಹೇಳಬಹುದು. ಬಾಡಿಗೆ ನೀಡಿದ ಮನೆಯ ಬೀಗ ಬದಲಾವಣೆ ಮಾಡುವುದು, ನೀರು ಅಥವಾ ವಿದ್ಯುತ್ ಸಂಪರ್ಕ ಕಡಿತ ಮಾಡುವುದು ಇದು ಶಿಕ್ಷಾರ್ಹ ಅಪರಾಧ ಎನಿಸಲಿದೆ.